ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿನ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕಮರ್ಷಿಯಲ್ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂದರೆ ಕರೆಕ್ಟಾಗಿ ನೀವು ಹೊಸಕೋಟೆಯಿಂದ ದಾಬಾಸ್ಪೇಟೆಗೆ ಕನೆಕ್ಟ್ ಆಗ್ತೀವಲ್ಲ, ಹೈವೇ ಏನು ಅದು NH4 ಹೈವೇ ನಂಬರ್ ನನಗೆ ಗೊತ್ತಿಲ್ಲ. ಆದರೆ ಹೊಸಕೋಟೆಯಿಂದ ದಾಬಾಸ್ಪೇಟೆಗೆ ಕನೆಕ್ಟ್ ಆಗೋ ರೋಡಲ್ಲಿ ನಿಮಗೆ ಈ ದಾಬಾಸ್ಪೇಟೆಯಿಂದ ಒಂದು 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ, ದಾಬಾಸ್ಪೇಟೆಯಿಂದ 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ಇದು ಪ್ರಾಪರ್ಟಿ ನೋಡಿ, ಆ ಪ್ರಾಪರ್ಟಿ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ಹೈವೇ ಪಕ್ಕದಲ್ಲೇ ಇದೆ. ಇದು ಹೈವೇ ಪಕ್ಕದಲ್ಲೇ ಇದೆ. ಯಾರ್ಯಾರು ಬಿಗ್ ಇನ್ವೆಸ್ಟ್ಮೆಂಟು, ಬಿಗ್ ಪ್ರಾಫಿಟ್ ಮಾಡಬೇಕು ಅನ್ನೋರು, ಆಮೇಲೆ ನನಗೆ ರೋಡ್ ಸೈಡ್ಗೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಬೇಕು, ಮೇನ್ ರೋಡ್ಗೆ ಹತ್ರ ಇರಬೇಕು, ಏನೋ ಇದು ಲ್ಯಾಂಡ್ ನೋಡ್ತಾ ಇರೋರು, ಆಮೇಲೆ ಏನೋ ಇದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿ ಹ್ಯೂಜ್ ಪ್ರಾಫಿಟ್ ತೊಗೊಳ್ಳೋರಿಗೆ ಇದು ಸೂಕ್ತ ಜಾಗ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯಾರ್ಯಾರು ಕಮರ್ಷಿಯಲ್ ಪ್ರಾಪರ್ಟಿ ಈ ಸಿಟಿ ಸೈಡು ನೋಡ್ತಾ ಇದ್ದೀರೋ, ನೀವು ಸ್ವಲ್ಪ ಔಟ್ಸೈಡ್ ಬಂದು ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ 100% ನಿಮಗೆ ಡಬಲ್ ಇನ್ಕಮ್ ಇರೋ ಜಾಗ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಈಗ ತೋರಿಸ್ತಾನಲ್ಲ, ಇದೇ ಜಾಗ ಈಗ ಸೇಲ್ಗಿರೋದು. ಇದ್ದು ಮೆಜರ್ಮೆಂಟ್ ಎಲ್ಲ ಹೇಳ್ಬಿಡ್ತೀನಿ. ಟೋಟಲ್ 27 ಕುಂಟೆ ಇದೆ. ಟೋಟಲ್ 27 ಕುಂಟೆ ಇದೆ. ಈ ಜಾಗ ಕಾಂಪೌಂಡ್ ಹಾಕಿರೋ ಜಾಗ 27 ಕುಂಟೆ ಇದೆ. ಈ 27 ಕುಂಟೆಗೆ ಓನರ್ ಕೋಟಿಂಗ್ ಪ್ರೈಸ್ ಮಾಡ್ತಾ ಇರೋದು ಒಂದು ಕುಂಟೆಗೆ 25 ಲಕ್ಷ. ಒಂದು ಕುಂಟೆಗೆ 25 ಲಕ್ಷ. ಸೊ ಟೋಟಲ್ 27 ಕುಂಟೆಗೆ 6,75,00,000 ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಆಲ್ಮೋಸ್ಟು. ಯಾಕಂದರೆ ಈ ಲ್ಯಾಂಡು ಕಮರ್ಷಿಯಲ್ ಪ್ರಾಪರ್ಟಿ ನೋಡ್ತಾ ಇರೋರು ಅವರಿಗೆ 100% ಇದ್ರದ್ದು ಬೆನಿಫಿಟ್ ಗೊತ್ತಿರುತ್ತೆ, ಪ್ರಾಫಿಟ್ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ 100% ಇವರು ಈ ಜಾಗ ನೋಡ್ಬಿಟ್ಟು ಗ್ಯಾರಂಟಿ ಇದನ್ನು ಅಕ್ಸೆಪ್ಟ್ ಮಾಡ್ತೀರಾ, ಇದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಸೊ ನಾನು ಆಲ್ಮೋಸ್ಟ್ ನನ್ನ ಹಿಂದಿನ ವಿಡಿಯೋಗಳು ಆಲ್ಮೋಸ್ಟ್ ಮನೆಗಳು ಆಮೇಲೆ ಸೈಟ್ಗಳ ಬಗ್ಗೆ ಮಾತ್ರ ನಾನು ತೋರಿಸ್ತಾ ಇದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ಮೆಂಟು, ಲ್ಯಾಂಡು, ಕಮರ್ಷಿಯಲ್ ಪ್ರಾಪರ್ಟಿ ನೋಡೋಂಥವ್ರಿಗೆ ಮಾತ್ರ ಈ ವಿಡಿಯೋ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಜಾಗ ಯಾವುದಕ್ಕೆ ಸೂಟಬಲ್ ಅಂದರೆ ಮೇನ್ ಪರ್ಪಸ್ ಅಂದರೆ ಇದು ಪೆಟ್ರೋಲ್ ಬಂಕ್ಗೆ ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು. 100% ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಪೆಟ್ರೋಲ್ ಬಂಕ್ಗೆ. ಅದು ಬಿಟ್ಟರೆ ನಿಮಗೆ ಡಾಬಾಗೆ ಇದು ಸೂಟಬಲ್ಲು. ಅದು ಬಿಟ್ಟರೆ ಹೋಟೆಲ್ಲು, ಅದು ಬಿಟ್ಟರೆ ಗೋಡನು, ಈ ಎಲ್ಲ ಏನೋ ಇನ್ವೆಸ್ಟ್ಮೆಂಟ್ಗೆ, ಈ ಎಲ್ಲ ಇದಕ್ಕೆ ನಿಮಗೆ ಇದು ಸೂಟಬಲ್ ಏನೋ ಜಾಗ ಅಂತಲೇ ಹೇಳ್ಬೋದು. ಇದು ಹೈವೇ ಆಗಿರೋದ್ರಿಂದ ನಿಮಗೆ ಪೆಟ್ರೋಲ್ ಬಂಕ್ ಮಾಡಿದ್ರೆ 100% ಪ್ರಾಫಿಟಬಲ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನೀವು ಹೋಟೆಲ್ ಮಾಡೋದು ಕೂಡ 100ಕ್ಕೆ 100 ಏನೋ ವ್ಯಾಲ್ಯೂಬಲ್ಲು, ಪ್ರಾಫಿಟಬಲ್ ಅಂತಲೇ ಹೇಳ್ಬೋದು ಅದು ಕೂಡ. ಅದು ಬಿಟ್ಟರೆ ಗೋಡನ್ ಮಾಡಿದ್ರೆ ಅದು ಕೂಡ ವ್ಯಾಲ್ಯೂಬಲ್ಲು, ಅದು ಕೂಡ ಪ್ರಾಫಿಟಬಲ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಹೈವೇ ನಿಮಗೆ ಏನೋ ಹೊಸಕೋಟೆಗೆ ಕನೆಕ್ಟ್ ಆಗುತ್ತೆ, ಆಮೇಲೆ ಈ ಕಡೆ ದಾಬಾಸ್ಪೇಟೆ ಕನೆಕ್ಟ್ ಆಗುತ್ತೆ. ಆ ದಾಬಾಸ್ಪೇಟೆಯಿಂದ ನೀವು ಬ್ಯಾಂಗ್ಳೂರಿಗೆ ಏನೋ ಒಂದು 50 ಕಿಲೋಮೀಟರ್ಸು ಬ್ಯಾಂಗ್ಳೂರಿಗೆ, ಆಮೇಲೆ ಆ ಕಡೆ ತುಮಕೂರಿಗೆ ಒಂದು 20 ಕಿಲೋಮೀಟರ್ಸು. ಸೊ ಟೋಟಲ್ ನಿಮಗೆ ಈ ಪ್ಲೇಸಿಂದ ಬ್ಯಾಂಗ್ಳೂರಿಗೆ ನಿಮಗೆ ಒಂದು 55 ಕಿಲೋಮೀಟರ್ಸ್ ಇರ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಬ್ಯಾಂಗ್ಳೂರಲ್ಲಿ ನನಗೆ ಕಮರ್ಷಿಯಲ್ ಪ್ರಾಪರ್ಟಿ ಬೇಕು ಅನ್ನೋರು, ಸೊ ಈ ಕಡೆ ಬಂದು ಇನ್ವೆಸ್ಟ್ ಮಾಡಿದ್ರೆ ಇದು ಕೂಡ ಒಳ್ಳೆ ಪ್ರಾಫಿಟಬಲ್ ಅಂತಲೇ ಹೇಳ್ಬೋದು. ಆಮೇಲೆ ತುಮಕೂರಲ್ಲಿರೋರು ಕೂಡ ಯಾರಾದರೂ ಇದ್ದರೆ ಅವರು ಕೂಡ ಇದು ನಿಯರ್ ಆಗಿದ್ದರಿಂದ ಅವ್ರಿಗೂ ಕೂಡ ಒಳ್ಳೆ ಪ್ರಾಫಿಟಬಲ್ ಜಾಗ ಅಂತಲೇ ಹೇಳ್ಬೋದು. ಸೊ ನೋಡಿ ಫ್ರೆಂಡ್ಸ್, ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ, ಒಳ್ಳೆ ಪ್ರಾಫಿಟಬಲ್ ಪ್ರಾಪರ್ಟಿ, ಆಮೇಲೆ ಇನ್ವೆಸ್ಟ್ಮೆಂಟ್ಗೆ ಅಂತ ಯಾರು ನೋಡ್ತಾ ಇದ್ರೋ ಅಂಥವ್ರಿಗೆ ಇದು ಬೆಸ್ಟ್ ಸೂಟಬಲ್ ಜಾಗ. ಆಮೇಲೆ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದಂದರೆ, ಯಾರ್ಯಾರು ನನ್ನ ಚಾನಲ್ಗೆ ಬಂದು ಈ ವಿಡಿಯೋ ನೋಡ್ತಾ ಇರೋ, ಹೊಸದಾಗಿ ಬಂದು ಈ ವಿಡಿಯೋ ನೋಡ್ತಾ ಇರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಪ್ರಾಪರ್ಟಿ ಅಲ್ಲದೆ ಇನ್ನೂ ಬೇರೆ ಥರ ರೇಂಜ್, ಅಂದರೆ ನಿಮಗೆ ನಾನು ಬೆಂಗಳೂರಲ್ಲೇ ಜಾಸ್ತಿ ತೋರಿಸಿರೋದು. ಬೆಂಗಳೂರಲ್ಲಿ ಏನೋ ಓನ್ ಹೌಸು, ರೆಂಟೆಡ್ ಹೌಸು, ಆಮೇಲೆ ಇನ್ವೆಸ್ಟ್ಮೆಂಟ್ಗೆ ಸೈಟ್ಸು,
ಲ್ಯಾಂಡ್ಸು ಅಂಥವನ್ನ ನಾನು ತೋರಿಸಿದ್ದೀನಿ. ಇದು ಸ್ವಲ್ಪ ಹೊಸದಾಗಿ ಹೊರಗಡೆ ನಾನು ಸಿಟಿಯಿಂದ ಔಟ್ಸೈಡ್ ಬಂದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಿಮಗೆ ಮನೆಗಳು ಸೈಟು ಬ್ಯಾಂಗ್ಳೂರಲ್ಲಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಅದೇ ಥರ ಬೇಜಾನ್ ವಿಡಿಯೋಗಳಿದ್ದಾವೆ. ಸೊ ಅವು ಕೂಡ ನೋಡಿ ನಿಮಗೆ ಅದರಲ್ಲಿ ಯಾವುದಾದ್ರೂ ನಿಮಗೆ ಓಕೆ ಆಯಿತು ಅಂದರೆ ಅವು ಕೂಡ ನೀವು ಬೈ ಮಾಡ್ಬೋದು. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ವಿಡಿಯೋನೆಲ್ಲ ಗಮನಿಸಿ ನಿಮ್ಗೆ ಸೂಟಬಲ್ ಯಾವುದನ್ನ ಇದ್ದರೆ ಬಂದು ಫೋನ್ ಮಾಡಿ ಬೈ ಮಾಡಿ ಅಂತ ಕೇಳ್ಕೊತೀನಿ. ನಾನು ಈ ರಿಯಲ್ ಎಸ್ಟೇಟ್ ಅಲ್ಲದೆ ನಿಮಗೆ ಪರ್ಸ್ನಲ್ ಲೋನ್ ಮಾಡಿಕೊಡ್ತೀನಿ, ಹೋಮ್ ಲೋನ್ ಮಾಡಿಕೊಡ್ತೀನಿ, ಬಿಸ್ನೆಸ್ ಲೋನ್ ಮಾಡಿಕೊಡ್ತೀನಿ, ವೆಹಿಕಲ್ ಲೋನ್ ಮಾಡಿಕೊಡ್ತೀನಿ. ಸೊ ಲೋನ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾವುದೇ ಕ್ವೇರಿ ಇದ್ದರೂ ಅದಕ್ಕೂ ಕೂಡ ನನ್ನನ್ನು ಕಾಲ್ ಮಾಡ್ಬೋದು, ನನಗೆ ಕಾಲ್ ಮಾಡ್ಬೋದು. ಆಮೇಲೆ ಇದಲ್ದಲೆ ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು, ಇನ್ಸೂರೆನ್ಸು ಇವು ಕೂಡ ನಾನು ಮಾಡಿಕೊಡ್ತೀನಿ. ಸೊ ಹಂಗಾಗಿ ಅವಕ್ಕೂ ಕೂಡ ಯಾರಿಗಾದರೂ ರಿಕ್ವೈರ್ಮೆಂಟ್ ಇದ್ದರೆ ಸೊ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯ ಹೆಲ್ಪನ್ನ ನಾನು 100% ಮಾಡಿಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಜಾಗ ಹಚ್ಚ ಹಸಿರಾಗಿದೆ, ಹೈಟಲ್ಲಿದೆ, ರೋಡಿಂದ ಹೈಟಲ್ಲಿದೆ. ಆಮೇಲೆ ಯಾವುದೇ ಉಬ್ಬು ತಗ್ಗು ಅನ್ನೋದಿಲ್ಲ, ಫುಲ್ ಫ್ಲ್ಯಾಟ್ ಆಗಿದೆ. ಸೊ ಹಂಗಾಗಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ಗೆ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಬೇಗ ಕಾಲ್ ಮಾಡಿ. ಯಾಕಂದರೆ ಕಮರ್ಷಿಯಲ್ ಪ್ರಾಪರ್ಟಿಗೆ ತುಂಬಾ ಡಿಮ್ಯಾಂಡ್ ಈ ಕಮರ್ಷಿಯಲ್ ಪ್ರಾಪರ್ಟಿಗೆ ನಾನು ಏನೋ ಇದರಾಗಿ ಹೇಳಬೇಕು ಅಂದರೆ ಈ ಕಮರ್ಷಿಯಲ್ ಪ್ರಾಪರ್ಟಿಗೆ 100% ಡಿಮ್ಯಾಂಡೇಬಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಯಾರ್ಯಾರು ವಿಡಿಯೋ ನೋಡ್ತೀರೋ ನೋಡಿ ತಕ್ಷಣವೇ ದಯವಿಟ್ಟು ನಂಗೆ ಕಾಲ್ ಮಾಡಿ. ಇನ್ವೆಸ್ಟ್ ಮಾಡೋರು ಬೇಕಾದ್ರೆ ನಾನು ಬಂದು ಆ ಜಾಗ ತೋರಿಸಿ ನಿಮಗೆ ಅದ್ರದ್ದು ಮುಂದಿನ ಪ್ರೋಸೆಸ್ನ ನಾನು ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಇದು ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಹೊಸಕೋಟೆ ದಾಬಾಸ್ಪೇಟೆಗೆ ಹೋಗೋ ಹೈವೇಯಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ನಿಮಗೆ ದಾಬಾಸ್ಪೇಟೆಯಿಂದ ಈ ಪ್ರಾಪರ್ಟಿಗೆ ಮ್ಯಾಕ್ಸಿಮಮ್ ಅಂದರೆ 4 to 5 ಕಿಲೋಮೀಟರ್ಸ್ ಇದೆ. ಸೊ ಹಂಗಾಗಿ ಆಮೇಲೆ ಇದ್ರದ್ದು ಟೋಟಲ್ ಆ ಪ್ರಾಪರ್ಟಿ ಎಷ್ಟಿದೆ ಅಂದರೆ 27 ಕುಂಟೆ ಇದೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 ಗುಂಟೆಗೆ 25 ಲಕ್ಷ. ಸೊ ಟೋಟಲ್ 27 ಕುಂಟೆಗೆ 6,75,00,000 ಕೋಟಿಂಗ್ ಮಾಡ್ತಾಯಿದ್ದಾರೆ. ಸೊ ನೆಗೋಷಿಯಬಲ್ ಕೂಡ ಇರುತ್ತೆ. ಯಾರ್ಯಾರಿಗೆ ಕಮರ್ಷಿಯಲ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲೆ ಕಾಲ್ ಮಾಡಿ, 100% ನಾನು ತೋರಿಸ್ಕೊಡ್ತೀನಿ. ಇದಲ್ಲದೆ ಬೇರೆ ಲ್ಯಾಂಡ್ಸು ಏನು ಬೇರೆ ಕಡೆ ಇದನ್ನು ನೋಡ್ತಾ ಇದ್ದರೆ, ಪ್ರಾಪರ್ಟಿ ನೋಡ್ತಾ ಇದ್ದರೆ ಆ ಜಾಗ ಕೂಡ ನಮ್ಮ ಕಡೆ ಸ್ವಲ್ಪ ಮಟ್ಟಿಗೆ ಅವೈಲೇಬಲ್ ಇದೆ. ಸೊ ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಅವ್ರಿಗೂ ಕೂಡ ನನ್ನ ಕಡೆ ಲ್ಯಾಂಡ್ಸ್ ಇದ್ದಾವೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದಲ್ಲದೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನಂಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ನಾನು 100% ತಿಳಿಸ್ಕೊಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.